ಈಗಾಗಲೇ ನಾವು ಅದಾದ್ಮೇಲೆ ನಾವು ಯಾವ ತಾಲೂಕನ್ನ ಬರ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡ್ತೀವಿ. ದಾಖಲೆಗಳ ಪ್ರಕಾರ ಯಾವುದೋ ಒತ್ತಡದ ಮೇಲೆ ನಾನು ಘೋಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇನು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾನೇ ನಾವು ಬಳಸ್ಕೊಳ್ಬೇಕು. ಸೊ ಎಲ್ಲರೂ ಕೂಡ ಅರಣ್ಯ ಇಲಾಖೆಯವರಿಗೆ ನಾನು ವಿಶೇಷವಾಗಿ ಹೇಳಿದ್ದೇನೆ, ಯಾರು ಕೂಡ ಬೋರ್ವೆಲ್ಲು, ವಾಟರ್ ಪೈಪ್ ಬರಕ್ಕೆ ಮತ್ತು ರಸ್ತೆಗಳಿಗೆ ಹಳೆ ರಸ್ತೆ ಇರೋದನ್ನ ರಸ್ತೆ ಮಾಡ್ಕೊಳ್ಳಿಕ್ಕೆ ಯಾರನ್ನೂ ನೀವು ಅಡಚಣೆ ಮಾಡಬಾರ್ದು ಅನ್ನೋದನ್ನ ಅರಣ್ಯ ಇಲಾಖೆಯವರಿಗೆ ಸೂಚನೆ ಕೂಡ ನಾನು ಕೊಟ್ಟಿದ್ದೇನೆ. ಬಡವರಿಗೆ ನಿವೇಶನ ಕೊಡಬೇಕಾಗಿದೆ, ಅದಕ್ಕೆ ಗವರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲಿದೆ ಅಂತೇಳಿ ಪಟ್ಟಿ ಮಾಡಿ ಅಂತ ನಾನು ಹೇಳಿದ್ದೇನೆ. ಮುಂದಕ್ಕೆ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಬಡವರಿಗೆ ಸೈಟ್ ಹಚ್ಚುವಂತ ಕಾರ್ಯಕ್ರಮ ಕೂಡ ಯಾರು ಸೈಟ್ಲೆಸ್ ಇದ್ದಾರೆ, ಫ್ಯಾಮಿಲಿಗಳು ಡಿವೈಡ್ ಆಗಿದೆ ಅಂತವಕ್ಕೆಲ್ಲ ಕೂಡ ನಾನು ಮುಂದಕ್ಕೆ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೇನೆ. ನೇಮಕಾತಿ ವಿಚಾರ 71,000 ನೇಮಕಾತಿಯನ್ನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಕರಿತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನು ಆಗಬಾರ್ದು. ಅದಕ್ಕೆಲ್ಲ ಪ್ರತಿಯೊಂದು ರೂಮ್ಗೂ ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದ್ರು ಲೀಕ್ ಆಗೋದು, ಅದಕ್ಕೆಲ್ಲ ಕೂಡ ಕ್ಯಾಮ್ರಾಗಳನ್ನ CCTV ಕ್ಯಾಮ್ರಾವನ್ನು ಅಳವಡಿಸಬೇಕು. ಜಿಲ್ಲಾ ಅಧಿಕಾರಿಗಳೆಲ್ಲ ಕಂಪ್ಲೀಟ್ ಮಾನಿಟರ್ ಮಾಡಿಕೊಂಡು ರಾಜ್ಯದ ಎಲ್ಲ ಅಧಿಕಾರಿಗಳನ್ನ, ಆ ಜಿಲ್ಲೆಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈಗ ಅವರಿಗೆ ತಿಳಿಸಿದ್ದೇನೆ. ಸುಮಾರು ಏನು ಒಂದು ಪ್ರಜಾಸೇವೆ ಇಲಾಖೆ ಅಂತ ಹೊಸ ಇಲಾಖೆ ಪ್ರಾರಂಭ ಮಾಡಿದ್ದೇವೆ. ಪ್ರಜಾಸೇವೆ ಇಲಾಖೆ ಅಂತ ಏನು ನಾವು ಹೊಸದಾಗಿ ಮಾಡಿದ್ದೇವೆ, ಯಾರೇ ಅರ್ಜಿ ಕೊಟ್ಟರು ಕೂಡ ರಾಜ್ಯ ಮಟ್ಟದಲ್ಲಿ ಒಬ್ಬ ಸೀನಿಯರ್ IAS ಆಫೀಸರ್ನ, ACS ಮಟ್ಟದ ಅಧಿಕಾರಿನ ನೇಮಕ ಮಾಡಿದ್ದೇನೆ. ಮುಂದಿನ ದಿನದಲ್ಲಿ ಅದಕ್ಕೊಂದು ಮಂತ್ರಿ ಕೂಡ ಪ್ರತ್ಯೇಕವಾಗಿ ಪಬ್ಲಿಕ್ ಗ್ರೀವೆನ್ಸಸ್ ಏನೇನಿದೆ, ಇಲ್ಲಿ ಬಂದಾಗ ನನಗೆ ಯಾರು ಅರ್ಜಿ ಕೊಟ್ಟರು, ಕ್ರಮಬದ್ಧವಾಗಿ ಇದೆಯೋ ಇಲ್ಲೋ, ನ್ಯಾಯಬದ್ಧವಾಗಿ ಸಹಾಯ ಮಾಡಕ್ ಸಾಧ್ಯನೋ ಏನೋ ಅಂತೇಳಿ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಧ್ವನಿಯನ್ನ ಕೇಳಬೇಕು. ಎಷ್ಟು ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯನೋ, ನನಗೂ ಗೊತ್ತಿದೆ ಕಾನೂನಲ್ಲಿ ಅವಕಾಶ ಎಷ್ಟೆಲ್ಲ ಸಾಧ್ಯ ಇದೆ ಅದನ್ನ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಜಾಸೇವೆ ಇಲಾಖೆಯಿಂದ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಮುಂದಕ್ಕೆ ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಆಗ್ತಾರೆ ಅವರೆಲ್ಲ ಕಂಪಲ್ಸರಿ ಎಲ್ಲ ತಾಲೂಕುಗಳಿಗೂ ಕೂಡ ಭೇಟಿ ಮಾಡಬೇಕು. ತಾಲೂಕಾದ್ಮೇಲೆ ಹೋಬಳಿಗಳಿಗೆ ಭೇಟಿ ಮಾಡಬೇಕು. ಆ ಹೋಬಳಿಗಳಲ್ಲಿ ತಾಲೂಕು ಕೇಂದ್ರದಲ್ಲಿ ಆ ಏನು ಒಂದು ಪ್ರಜಾಸೇವೆ ಪಬ್ಲಿಕ್ ಗ್ರೀವೆನ್ಸಸ್ ಸಭೆಗಳನ್ನು ನಡೆಸಬೇಕು. ನಡೆಸಿ ಎಲ್ಲ ಕಡೆನೂ ಪ್ರವಾಸ ಮಾಡಬೇಕು. ಶಾಸಕರು ಕೂಡ ಹೋಬಳಿ ಮಟ್ಟಕ್ಕೆ ಹೋಗ್ಬೇಕು, ಪಂಚಾಯಿತಿ ಮಟ್ಟಕ್ಕೆ ಹೋಗ್ಬೇಕು. ಮತ್ತು ನಮ್ಮ ಅಧಿಕಾರಿಗಳು ಕೂಡ ಆ ಜವಾಬ್ದಾರಿಯನ್ನು ನಾವು ಅದಕ್ಕೆ ವಹಿಸ್ತಾ ಇದ್ದೇವೆ. ಸೊ ನಾವು ಬರ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಅನೇಕ ಏನೇನು ಕೊರತೆಗಳಿದೆ ಅದಕ್ಕೆಲ್ಲ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಹಣ ಕೂಡ ಈಗಾಗಲೇ ನಾನು ಕೊಟ್ಟಿರೋದು ತಮಗೆ ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಅದರಿಂದ ಇವತ್ತು ಬೆಸ್ಕಾಂ MDಗಳು ಕೂಡ ಬೋರ್ವೆಲ್ಗೆ ಕೂಡಲೇ ನಿಮ್ಗೆ ಏನ್ ಬೇಕು ಹಣನ ಈ 1 ಕೋಟಿ ರೂಪಾಯಿಲೇ ಕೆಲವು ಪವರ್ ಕನೆಕ್ಷನ್ ಕೊಡ್ಬೇಕಾದ್ರೆ ಇದನ್ನ ನಾವು ಕೊಡ್ಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ನೀವು ಲೆಕ್ಕಾಚಾರ ಹಾಕಿ ಇದನ್ನ ಮಾಡಬೇಕಾದ್ರೆ ಒಂದು ಎಸ್ಟಿಮೇಷನ್ ಮಾಡಬೇಕಾದ್ರೆ ಬೋರ್ವೆಲ್ಗೆ ಪವರ್ದು ಕೂಡ ಲೆಕ್ಕ ಹಾಕಿ ನೀವು ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಕುಡಿಯೋಕ್ಕೆ.